ಹಾಯ್ ಹಲೋ ಫ್ರೆಂಡ್ಸ್, ನಮ್ಮೂರು ಪಕ್ಕದ ವಿಲೇಜ್ ಕಸ್ಟಮರ್ ಒಬ್ಬರು ಈ ಥರದ್ದು 3 ಸ್ಯಾರೀಸ್ನ ತಂದುಕೊಟ್ಟು ಮದರ್ ಆ್ಯಂಡ್ ಡಾಟರ್ ಕಾಂಬೋ ಔಟ್ಫಿಟ್ಸ್ನ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಈ ಔಟ್ಫಿಟ್ಸ್ ಅನ್ನೋದು ಕಸ್ಟಮೈಸೇಷನ್ ಮಾಡ್ತಾಯಿದ್ದೀನಿ. ಒಂದು ಸ್ಯಾರಿನ ಮದರ್ಗೆ ಸ್ಯಾರಿಯಲ್ಲಿ ಬಂದಿರೋಂಥ ಬ್ಲೌಸ್ ಪೀಸ್ನ ವರ್ಕ್ ಹಾಕಿಸಿ ಸ್ಟಿಚ್ ಮಾಡಿದ್ದೀನಿ. ಇನ್ನು ಉಳಿದಿರೋಂಥ 2 ಸ್ಯಾರೀಸ್ನ ಮಕ್ಕಳಿಗೆ ಲೆಹಂಗಾ ಮತ್ತು ಕ್ರಾಪ್ ಟಾಪನ್ನು ಡಿಸೈನ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕಸ್ಟಮರ್ ಫಸ್ಟು 2 ಸ್ಯಾರೀಸ್ನ ತಂದುಕೊಟ್ಟಿದ್ರು. ಒಂದು ಸ್ಯಾರಿಯಲ್ಲಿ ಇಬ್ಬರು ಮಕ್ಕಳಿಗೂ ಲೆಹಂಗಾನ ಸ್ಟಿಚ್ ಮಾಡಿ ಅಂತ ಹೇಳಿದ್ರು. ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಔಟ್ಫಿಟ್ ಅನ್ನೋದು ತುಂಬ ಫ್ಲೇರ್ ಆಗಿ ಬರಬೇಕು ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು, ಗೇರ ಎಲ್ಲ ಜಾಸ್ತಿ ಇರಬೇಕು ಅಂತ ಹೇಳಿದ್ರು. ಆದರೆ ನಮಗೆ ಈ ಸ್ಯಾರಿಯಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಅಂದರೆ ಒಂದು ಅರ್ಧ ಮೀಟ್ರಿಗಿಂತ ಹೆಚ್ಚಿಗೆ ನಮಗೆ ಪ್ಲೈನ್ ಫ್ಯಾಬ್ರಿಕ್ ಅನ್ನೋದು ಕೊಟ್ಟಿದ್ದಾರೆ ಮತ್ತು ಪಲ್ಲು ಕೊಟ್ಟಿದ್ದಾರೆ. ಸ್ಯಾರಿಯಿಂದ ಪಲ್ಲು ಪಟ್ಟು ಮತ್ತು ಸ್ಟಾರ್ಟಿಂಗಲ್ಲಿ ಏನು ಅರ್ಧ ಮೀಟ್ರಿಗೆ ಪ್ಲೈನ್ ಫ್ಯಾಬ್ರಿಕ್ ಕೊಟ್ಟಿರೋ ಅದನ್ನು ಮತ್ತು ಬ್ಲೌಸ್ ಪೀಸ್ ಎಲ್ಲವನ್ನೂ ಕೂಡ ನಾವು ಸಪ್ರೇಟ್ ಮಾಡಿದಾಗ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಉಳಿದಿರೋದು 3.25 ಮೀಟರ್ ಅಷ್ಟು ಫ್ಯಾಬ್ರಿಕ್ ಅನ್ನೋದು ಸಿಕ್ತು. ಆ 3.25 ಫ್ಯಾಬ್ರಿಕಲ್ಲಿ ನಾವು ಇಬ್ಬರಿಗೆ 1/2 ಇಂಚ್ ಪ್ಲೀಟೆಡ್ ಬರೋ ಥರ, ಅದು ಫುಲ್ಲು ಫ್ಲೇರ್ ಬರೋ ಥರ ನಾವು ಲೆಹಂಗಾನ ಸ್ಟಿಚ್ ಮಾಡಬೇಕಂದ್ರೆ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಕ್ಕೆ ಅವರು ಮತ್ತೆ ಇನ್ನೊಂದು ಸ್ಯಾರಿನ ತಂದು ಕೊಟ್ಟಿದ್ದಾರೆ. ಸೊ ಟೋಟಲಾಗಿ 3 ಸ್ಯಾರೀಸು ಸೇಮ್ ಡಿಸೈನು ಸೇಮ್ ಕಲರಲ್ಲಿ ಕೊಟ್ಟಿದ್ದಾರೆ. ಒಂದು ಸ್ಯಾರಿ ಮದರ್ಗೆ ಮತ್ತು ಇನ್ನೆರಡು ಸ್ಯಾರಿನ ಮಕ್ಕಳಿಗೆ, ಒಂದೊಂದು ಸ್ಯಾರಿನ ಒಂದೊಂದು ಮಗುಗೆ ನಾನು ಔಟ್ಫಿಟ್ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಯಾರಿಯಲ್ಲಿ ಒಂದು ಔಟ್ಫಿಟ್ ಅನ್ನೋದು ಕಸ್ಟಮೈಸೇಷನ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಲೆಹಂಗಾ ಬಂದು 1/2 ಇಂಚ್ ಪ್ಲೀಟೆಡ್ ಲೆಹಂಗಾ ಮತ್ತು ಮೇಲ್ಗಡೆ ಏನು ಬಾರ್ಡರ್ ಇತ್ತು ಆ ಬಾರ್ಡರ್ನ ಕಟ್ ಮಾಡಿಕೊಂಡು ಕೆಳಗಡೆ ಬಾರ್ಡರ್ಗೆ ಅಟ್ಯಾಚ್ ಮಾಡಿದ್ದೀನಿ. ಆಲ್ಮೋಸ್ಟ್ 3.25 ಇಂಚು ಫ್ಯಾಬ್ರಿಕ್ ಅನ್ನೋದು ನಾನು ಈ ಲೆಹಂಗಾಗೋಸ್ಕರ ಯೂಸ್ ಮಾಡಿದ್ದೀನಿ. ಒಳಗಡೆ ಕ್ಯಾನ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಮಕ್ಕಳಿಗೆ ಚುಚ್ಕೋಬಾರ್ದು ಅಂತ ಕೆಳಗಡೆ ಪಟ್ಟಿನೂ ಕೂಡ ಕೊಟ್ಟಿದ್ದೀನಿ ಕ್ಯಾನ್ಗೆ. ಈ ಲೆಹಂಗಾ ಅಂತೂ ಫುಲ್ಲು ಫ್ಲೇರ್ ಬಂದಿದೆ. ಫ್ಯಾಬ್ರಿಕ್ ಜಾಸ್ತಿ ಯೂಸ್ ಮಾಡಿದ್ರೆ ನಮಗೆ ಫ್ಲೇರ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಈ ಸ್ಯಾರಿಯಲ್ಲಿ ಏನು ಬ್ಲೌಸ್ ಪೀಸ್ ಬಂದಿತ್ತು ಅದಕ್ಕೆ ಈ ರೀತಿ ಕಂಪ್ಯೂಟರ್ ವರ್ಕ್ ಅನ್ನೋದು ಮಾಡಿಸಿ ನೋಡಿ ಬ್ಲೌಸ್ ಅನ್ನೋದು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಪಫ್ ಸ್ಲೀವ್ಸ್ ಕೊಟ್ಟು ನೋಡಿ ಫ್ರಂಟಿಗೆ ಮಾತ್ರ ವರ್ಕ್ ಮಾಡಿಸಿದ್ದೀನಿ. ಬ್ಯಾಕ್ ಬಂದು ಈ ರೀತಿ ಸಿಂಪಲ್ಲಾಗಿ ಬೋಟ್ ನೆಕ್ ಶೇಪಲ್ಲಿ ಒಂದು ಡಿಸೈನ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇನ್ನು ಈ ಬ್ಲೌಸ್ಗೆ ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ಗೂ ಮತ್ತು ಫ್ರಂಟಲ್ಲಿ ನಮಗೇನು ಕರ್ವ್ ಶೇಪ್ ಬಂದಿದೆಯಲ್ಲ ವೇಸ್ಟ್ ರೌಂಡ್ ಹತ್ರ, ಅಲ್ಲೆಲ್ಲ ನಾವು ಹ್ಯಾಂಗಿಂಗ್ ಬೀಡ್ಸ್ ಅನ್ನೋದು ಸ್ಟಿಚ್ ಮಾಡಬೇಕು. ಸೊ ಇನ್ನೊಂದು ಲೆಹಂಗಾ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. 3 ಔಟ್ಪುಟ್ಸು ಡಿಸೈನ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.